ಚಿದ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗ ಉದಿಸಿ ಬಂದಿರುವಂಥ ಅಮೃತಮಯ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದೆ. ನಿರ್ಜರ ಅಧಿಕಾರದ 14ನೇ ಕಲಶಿದೆ. ಪೂರ್ವಬದ್ಧ ನಿಜ ಕರ್ಮ ವಿಪಾಕಾತ್ ಜ್ಞಾನಿನೋ ಯದಿ ಭವತಿ ಉಪಭೋಗಃ ತದ್ಭವತ್ವಥ ಚ ರಾಗವಿಯೋಗಾತ್ ನೂನಮೇತಿ ನ ಪರಿಗ್ರಹಃ. ಯದಿ ಜ್ಞಾನಿನಃ ಉಪಭೋಗಃ ಭವತಿ ತದ್ಭವತು. ಒಂದು ವೇಳೆ ಸಮ್ಯಕ್ ದೃಷ್ಟಿ ಜೀವನಿಗೆ ಶರೀರ ಮೊದಲಾದ ಸಂಪೂರ್ಣ ಭೋಗ ಸಾಮಗ್ರಿಗಳು ಇರುತ್ತವೆ. ಸಮ್ಯಕ್ ದೃಷ್ಟಿ ಜೀವನು ಭೋಗಿಸುತ್ತಾನೆ ಎಂದ ಮೇಲೆ ಸಾಮಗ್ರಿಗಳು ಇರಬೇಕಾಗುತ್ತದೆ. ಸಾಮಗ್ರಿಗಳ ಭೋಗವೂ ಆಗಬೇಕಾಗುತ್ತದೆ. ನಿಶ್ಚಯದಿಂದ ವಿಷಯ ಸಾಮಗ್ರಿಗಳನ್ನು ಸ್ವೀಕರಿಸುವಂಥ ಅಭಿಪ್ರಾಯಕ್ಕೆ ಪ್ರಾಪ್ತನಾಗುವುದಿಲ್ಲ. ಯಾವ ಕಾರಣದಿಂದ ಯಾವಾಗಿನಿಂದ ಸಮ್ಯಕ್ ದೃಷ್ಟಿಯಾಗಿದ್ದಾನೆ ಆವಾಗಿನಿಂದ ಹಿಡಿದು ವಿಷಯ ಸಾಮಗ್ರಿಗಳಲ್ಲಿ ರಾಗ ದ್ವೇಷ ಮೋಹದಿಂದ ರಹಿತನಾಗಿದ್ದಾನೆ. ಈ ಕಾರಣದಿಂದ ಹಾಗಾದರೆ ಇಂಥ ವಿರಾಗಿಗೆ ಎಂದರೆ ಸಮ್ಯಕ್ ದೃಷ್ಟಿಗೆ ವಿಷಯ ಸಾಮಗ್ರಿಗಳು ಏತಕ್ಕಾಗಿ ಇರುತ್ತವೆ ಎಂದು ಯಾರಾದರೂ ಪ್ರಶ್ನಿಸಿದರೆ ಉತ್ತರ ಸ್ವರೂಪವಾಗಿ ಹೇಳುತ್ತಾರೆ. ಒಂದು ಶಬ್ದ ಪ್ರಶ್ನೆ ಉತ್ಪನ್ನ ಮಾಡುವಂಥ ಅದೇ ಟೀಕಾಕಾರ ಮಹಾಪುರುಷನಿಂದ ನಮಗೆ ಲಕ್ಷ್ಯ ವಹಿಸುವಂಥದ್ದು ಶಬ್ದದ ಪ್ರಯೋಗ ಆದದ್ದು ಇದೆ. ಏನ ವಿರಾಗಿ ಅರ್ಥಾತ್ ಸಮ್ಯಕ್ ದೃಷ್ಟಿ ಭೋಗದೊಳಗದನ್ನು ಭೋಗ ಸಾಮಗ್ರಿಗಳನ್ನು ಭೋಗಿಸ್ತಾ ಇದ್ದಾನೆ. ಅವನಿಗೆ ಅದಾವ ಮತ್ತು ಅವನನ್ನು ವಿರಾಗಿ ಅಂಥೇಳಿ ಮೊದಲು ಹೇಳಿದ್ದಾರೆ. ಕಾರಣ ಏನಿರಬಹುದು? ನಾವು ವಿರಾಗಿಯ ಅರ್ಥ ಪರಿಭಾಷೆ ನಮ್ಮ ಬುದ್ಧಿಯೊಳಗೇನಿದೆ ಜ್ಞಾನಿ ಮಹಾತ್ಮರುಗಳ ಸರ್ವಜ್ಞರ ಪರಂಪರೆಯ ಅನುಗಮನ ಮಾಡುವಂಥವರ ಬುದ್ಧಿಯೊಳಗ ವಿರಾಗಿ ಶಬ್ದದ ಅರ್ಥ ಏನಿದೆ ನಂತರ ಅರ್ಥಾತ್ ಸಮ್ಯಕ್ ದೃಷ್ಟಿ ಜೀವನಿಗೆ ಈ ಪ್ರಕಾರ ಲಿಪಿಬದ್ಧ ಆಗಿದ್ದಾರೆ. ವಿರಾಗಿ ಶಬ್ದ ಮೊದಲು ಇದೆ. ಸಮ್ಯಕ್ ದೃಷ್ಟಿ ಜೀವ ಯಾವಾಗ ಆತ್ಮನ ಅನುಭೂತಿಯಾಯಿತು ನಿಜವಾಗಿ ನೋಡಿದ್ರೆ ಸಮ್ಯಕ್ ದರ್ಶನ ಪ್ರಾಪ್ತ ಆಗೋಕ್ಕಿಂತ ಮೊದಲು ಜಿನೇಂದ್ರ ಪ್ರಭುವಿನ ವಚನದ ಅನುಸಾರ ಸ್ವಪರ ಪದಾರ್ಥಗಳ ಸ್ವರೂಪವನ್ನು ಶ್ರದ್ಧೆಯಿಂದ ತಿಳಿಯುವಂಥ ಉದ್ಯಮ ಮಾಡ್ತಾನೋ ಎಷ್ಟೆಷ್ಟು ಅವನಿಗೆ ಸ್ವ ಮತ್ತು ಪರಗಳ ಸ್ವರೂಪ ತಿಳಿದು ಬರ್ತಿದೆಯೋ ಅಷ್ಟಷ್ಟು ವೈರಾಗ್ಯ ಆಗ್ತಾ ಹೋಗ್ತಿದೆ. ವೈರಾಗ್ಯ ಇದ್ದಕ್ಕಿದ್ದ ಹಾಗೆ ಕ್ಷಣ ಮಾತ್ರದೊಳಗಾಗಿ ಎಲ್ಲವನ್ನೂ ಬಿಟ್ಟು ಹೋಗ್ತಾರೆ. ಹೀಗೆ ಮಾತಿರುವುದಿಲ್ಲ. ಯಾವ ಪ್ರಕಾರ ಯುದ್ಧರಂಗದಲ್ಲಿ ಯುದ್ಧ ಮಾಡುವಂಥ ಯೋಧ ಆ ಯುದ್ಧದ ಪ್ರಸಂಗ ಇನ್ನೂ ಬಂದಿಲ್ಲ, ಅದಕ್ಕಿಂತ ಮೊದಲು 16 ವರ್ಷ ಅಭ್ಯಾಸ ಮಾಡಿದನ್ರಿ. ಯಾವುದರ್ಧ? ಶತ್ರುವಿನ ಮೇಲೆ ಪ್ರಹಾರ ಮಾಡೋದರ್ಧ, ಶತ್ರುವಿನ ಪ್ರಹಾರವನ್ನು ತಡೆಯೋದು ಅಥವಾ ಸಹಿಸೋದ.
ಇದು ಎಲ್ಲದರದ್ದು ಸರಿಯದೇ ಪ್ರಕಾರ ಸರ್ವಜ್ಞ ಭಗವಂತರ ನಿರೂಪಿಸಿದಂಥ ಅಥವಾ ಅವರದ ಇಚ್ಛೆ ಇಲ್ಲದ್ದೇ ಆ ತೀರ್ಥಂಕರ ನಾಮಕರ್ಮ ದಿವ್ಯ ಧ್ವನಿ ರೂಪದಿಂದ ಪ್ರಸಾರಿತ ಆಗಿರೋ ಅಂಥದ್ದೇನಿದೆ ಅದರಲ್ಲೇ ಯಾವ ಸ್ವಪರಗಳ ಸ್ವರೂಪ ಯಾವನೋ ಓರ್ವ ಆಸನ್ನ ಭವ್ಯ ಜೀವನಿಗೆ ಆಗಿದೆಯೋ ಆಗ್ತಾ ಇದೆಯೋ ಆ ಪರಿಚಯ ಆಗ್ತಾ 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 ಹೋಗಿ ಯಾವಾಗ ಆ ಪರಿಚಯ ಚರಮಸೀಮೆಗೆ ತಲುಪುತ್ತಿದೆ ಆವಾಗ ಆತ್ಮನ ಅನುಭವ ಆಗ್ತಿದೆ. ಆದ್ರೆ ಆತ್ಮನ ಅನುಭವ ಆಗುವುದರ ಬಹಳ ಪೂರ್ವದೊಳಗ ಅಂಥೇಳಿನ ಶಬ್ದ ಪ್ರಯೋಗ ಇದೆ. ಜಿನೇಂದ್ರ ಪ್ರಭುವಿನಿಂದ ಸರ್ವಜ್ಞ ವೀತರಾಗ ಅರ್ಹಂತ ಭಗವಂತರಿಂದ ನಿರೂಪಿಸಲ್ಪಟ್ಟಿರುವ ವಿಶ್ವದ ಪದಾರ್ಥಗಳ ಸ್ವರೂಪವನ್ನು ಯಾವ ಆಸನ್ನ ಭವ್ಯ ಜೀವ ಅಭ್ಯಾಸ ಮಾಡ್ತಾ ಹೋಗ್ತಾನೋ ವಿಶ್ವದ ಪದಾರ್ಥಗಳಲ್ಲಿ 2 ವಿಭಾಗ ಸ್ವಯಮೇವ ಅವನ ಜ್ಞಾನದೊಳಗ ಆಗ್ತಾ ಹೋಗ್ತಿದೆಯೋ ಹಾಗೆ ಅವನಿಗೆ ಪರಪದಾರ್ಥಗಳ ಕುರಿತಾಗಿ ವೈರಾಗ್ಯದ ಭಾವ ತಲೆದೋರ್ತಾ ಹೋಗ್ತಿದೆ. ಒಂದು ಮಾತು ಇಲ್ಲಿ ಇನ್ನೂ ಸ್ಪಷ್ಟ ಹೇಳಬೇಕಾದ್ರೆ ಯಾವ ಪ್ರಕಾರ ಚಾರಿತ್ರದ ಅಂಗೀಕಾರ ಮಾಡುವ ಸಲುವಾಗಿ ಪೂರ್ಣ ವಿರಕ್ತಿಯ ಭಾವ ಬೇಕಾಗ್ತಿದೆಯೋ ಅದೇ ಪ್ರಕಾರ ಆತ್ಮಾನುಭೂತಿಯ ಸಲುವಾಗಿ ಕೂಡ ವಿರಕ್ತಿಯ ಭಾವ ಪೂರ್ಣ ವಿರಕ್ತಿಯ ಭಾವ ಅನಿವಾರ್ಯ ಇದೆ ರೀ. ಮಾತು 3 ರೂಪದಿಂದ ತಗೊಳ್ಳೋದು. ಕೇವಲ ಜ್ಞಾನ ಆಗುವ ಸಲುವಾಗಿ ಯಾವ ಪ್ರಕಾರ ಸಂಪೂರ್ಣ ರೂಪದಿಂದ ಅವನ ವರ್ತಮಾನ ಜ್ಞಾನ ಪರದಿಂದ ವಿಭಕ್ತ ಆಗಿಬಿಟ್ಟಿದೆಯೋ ಪೃಥಕ್ ಆಗಿಬಿಟ್ಟಿದೆಯೋ ಅದೇ ರೀತಿ ದೀಕ್ಷಾ ತಗೊಳ್ಳುವ ವೇಳೆದೊಳಗೆ ಅವಂದ ಆಗಿರ್ತಿದೆ. ಇನ್ನು ಸ್ವಲ್ಪ ಕೆಳಗೆ ಬಂದು ಹೇಳಿದ್ರ ಅದೇ ಜಾತಿಯ ವಿರಕ್ತಿಯ ಭಾವ. ಜಾತಿ ಹೇಳ್ತಿಲ್ಲಿ ಅದೇ ಜಾತಿಯ ವಿರಕ್ತಿ ಭಾವ ಪೂರ್ಣ ರೂಪದಿಂದ ಈ ಜೀವರಾಜನಿಗೆ ಆಗದ ವಿನಃ ಆತ್ಮಾನುಭೂತಿ ಆಗುವುದಿಲ್ಲ. ಆತ್ಮಾನುಭೂತಿ ಅಷ್ಟ ಸಾಮಾನ್ಯ ಮಾತಿಲ್ಲ. ಈಗ ಇಲ್ಲಿಯ ಕಥನದ ಅನುಸಾರ ಕೇವಲ ಜ್ಞಾನದಷ್ಟನ ಕಠಿಣ ಇದೆ, ಮುನಿದೀಕ್ಷೆ ಅಂಗೀಕಾರ ಮಾಡುವಷ್ಟನ ಲೋಕೋತ್ತರ ಇದೆ. ಅರೆ ಆತ್ಮ ನಾನೇ, ಪ್ರಗಟ ಜ್ಞಾನ ನನ್ನದೇ, ಮತ್ತು ಅವನ ಅನುಭೂತಿ ಮಾಡುವ ಸಲುವಾಗಿ ಅಷ್ಟೆಲ್ಲ ಆಕ್ಷನ್. ಅರೆ ಅನಾದಿ ಕಾಲದ ವಿಪರೀತವನ್ನೇ ಅಷ್ಟ ಗಾಢ ಇದೆ. ಬಹಳ ಅದ್ಭುತ ಮಾತಿದೆ. ಮಹಾನ್ ಪುರುಷಾರ್ಥದ ಮಾತಿದೆ. ಮಹಾನ್ ಪುರುಷಾರ್ಥದ ಜೊತೆಗೆ ದೀರ್ಘ ಅಭ್ಯಾಸ ಸಂಸ್ಕಾರದ ಮಾತು ಇದೆ. ವರ್ಷ 2 ವರ್ಷ 4 ವರ್ಷ 10 ವರ್ಷ ಓದಿದ ನಂತರ ಏನೂ ಆಗುವುದಿಲ್ಲ. 50 ವರ್ಷ ಓದಿದ ನಂತರ ಕೂಡ ಏನೂ ಆಗುವುದಿಲ್ಲ. ಒಳಗಡೆ ಆಗಲಿಕ್ಕೆ ಬೇಕು, ಒಳಗಡೆ ಆಗ್ತಾ ಇರೋದು ತನಗೆ ಕಾಣಿಸ್ಲಿಕ್ಕೆ ಬೇಕು, ತಾನು ಅದರಿಂದ ಲಾಭಾನ್ವಿತ ಆಗಲಿಕ್ಕೆ ಬೇಕು. ಅರೆ ದೇಹ ಸಂಯೋಗಗಳ ಕ್ಷಣಭಂಗುರತೆಯನ್ನು ಈ ಜೀವ ಅನಂತ ಬಾರಿ ನೋಡಿದನ್ರಿ, ತನ್ನದು ಮತ್ತು ಇತರರದು. ಅದರ ವಿಶ್ವಾಸ, ಅದರ ಕುರಿತಾಗಿ ಯಥಾರ್ಥ ಜ್ಞಾನ ಇದುವರೆಗೆ ಒಂದು ಬಾರಿನೂ ಆಗಲಿಲ್ಲ. ಅದಕ್ಕೆಲ್ಲ ಶಬ್ದ ಪ್ರಯೋಗ ರೀ, ಟೀಕಾಕಾರರು ಇದಕ್ಕೆ ಬೇಕ್ರಿ. ವಿರಾಗಿ ಶಬ್ದದ ಪ್ರಯೋಗ ಮಾಡ್ರಿ, ಅರ್ಥಾತ್ ಸಮ್ಯಕ್ ದೃಷ್ಟಿ. ಸಮ್ಯಕ್ ದೃಷ್ಟಿ ಅಂತಂದ್ರೆ ಏನು? ಅವ ಎಲ್ಲ ಜನರ ಹಾಗೆ ಜೀವರುಗಳ ಹಾಗೆ ಅಲ್ಲ,
ಬಾಹ್ಯದ ದೃಷ್ಟಿಯಿಂದ ಎಲ್ಲರ ಹಾಗೇನೂ ಇದ್ದಾನ, ಕಾಣಿಸ್ತಾ ಇದ್ದಾನ. ಆದ್ರೆ ಒಳಗಡೆ ಎಲ್ಲದರಿಂದ ವಿರಕ್ತ ಇದ್ದಾನೆ. ಆಶ್ಚರ್ಯದ ಮಾತಿದೆಯಲ್ಲ, ಗೊತ್ತಾಗೋದಿಲ್ರಿ. ಗೊತ್ತಾಗುವುದಿಲ್ಲ ಅಂಥೇಳಿನ ಇದುವರೆಗೆ ಇದೇ ಕೊಳಚೆಯೊಳಗೆ ತೊಳಲಾಡ್ತಾ ಇದ್ದೇವೆ. ವಿರಾಗಿ ಹೋಕರ್ ಎಷ್ಟು ದಿವಸ ಹೇಳಿದ್ರಿ? ಜೋ ವಿರಾಗಿ ಹೋಕರ್, ಜೋ ವಿರಾಗಿ. ವಿರಾಗಿದ ಅರ್ಥ ಅವರು ವಿಶೇಷ ರಾಗ ಅಂತ ಬೇರೆ ತೆಗೆದ್ರೆ, ವಿಶೇಷ ರಾಗ ಯಾರ ಕುರಿತಾಗಿ? ತನ್ನ ಕುರಿತಾಗಿ, ತನ್ನ ಕುರಿತಾಗಿ. ನಮಗೆ ರಾಗ ರಾಗ ರಾಗದ ಅತಿರೇಕತೆ ಇದೆ, ಅದರ ಪರಕ್ಕೆ ಸಂಬಂಧಿಸಿದ ಹಾಗೆ. ತನ್ನ ಕುರಿತಾಗಿ ಅರೇ ದಯೆ, ಸ್ವದಯೆ ಎಂದೂ ಬರಲಿಲ್ಲ. ರಾಗ ಸ್ವದ ಕುರಿತಾಗಿ, ಸ್ವದ ಸ್ವದ ಸ್ವಭಾವದ ಕುರಿತಾಗಿ ರಾಗ ಎಂದು ಅಂಶ ಮಾತ್ರ ಉತ್ಪನ್ನ ಆಗಲಿಲ್ಲ. ಆದ್ರೆ ಒಂದು ವೇಳೆ ಮೋಕ್ಷದ್ದಾಗಿದೆ ರೀ ರಾಗ. ಆಗಮದ ಅಭ್ಯಾಸದಿಂದ ಮೋಕ್ಷದ ರಾಗ ಉತ್ಪನ್ನ ಆಗಿದೆ, ಕ್ಷಣಿಕ. ಆದ್ರ ಸ್ವಭಾವದ ಕುರಿತಾಗಿ ರಾಗ, ರಾಗ ಅರ್ಥಾತ್ ಮಹಿಮಾನ್ವಿತ ಭಾವ ಬರಲೇ ಇಲ್ಲ. ವಿರಾಗಿ ಏನು ಹೇಳಿದ್ರು? ಇಂಥ ವಿರಾಗಿಗೆ ಯಾವಾಗಿನಿಂದ ಸಮ್ಯಕ್ ದೃಷ್ಟಿಯಾಗಿದ್ದಾನೆ, ಯಾವಾಗಿನಿಂದ ಸಮ್ಯಕ್ ದೃಷ್ಟಿಯಾಗಿದ್ದಾನೆ? ಅನುಭೂತಿಯ ಸಮಯದಿಂದ. ಅನುಭೂತಿಯ ಪ್ರಯತ್ನ ಎಲ್ಲಿಂದ ಆರಂಭ ಆಯ್ತು? ಅಲ್ಲಿಂದಲೇ ಅವನು ನಿಜವಾಗಿ ಸಮ್ಯಕ್ ಅರ್ಥಾತ್ ಯಾವನ ಜೀವನದೊಳಗ ಶುದ್ಧಾತ್ಮನ ಅನುಭೂತಿ ಯೋಗ್ಯ ಪುರುಷಾರ್ಥ ಅಥವಾ ಪ್ರಯತ್ನ ಅಂತರ್ಮುಖ ಪರಿಣಮನ ನಡೆದದ್ದು ಇದೆಯೋ, ಕೇವಲೇ ಭಗವಂತರ ಅಥವಾ ಅವನ ವಸ್ತುವಿನ ಸ್ವರೂಪ ಹೀಗಿದೆ, ಈ ಪ್ರಯತ್ನದ ಫಲಸ್ವರೂಪವಾಗಿ, ಉದ್ಯಮದ ಫಲಸ್ವರೂಪವಾಗಿ ಅವನಿಗೆ ಆತ್ಮನ ಪ್ರಕಟ ಉಪಲಬ್ಧಿ ಆಗೋದನೇ ಇದೆ. ಇಂಥ ಯಾವ ಸಮ್ಯಕ್ ದರ್ಶನ ಪೂರ್ವದ ಸಮ್ಯಕ್ ದರ್ಶನ ಪ್ರಾಪ್ತಿಯ ಸಲುವಾಗಿ ಯಾವ ಉದ್ಯಮ ಇತ್ತಲ್ಲ, ಅಂತರ್ಮುಖ ಉದ್ಯಮ, ಆವಾಗಿನಿಂದ ಅವನು ಸಮ್ಯಕ್ ದೃಷ್ಟಿನ ರೀ. ನಾವು ಯಾವಾಗಿನಿಂದ ಸಾಯ್ತಾ ಇದ್ದೇವ್ರಿ? ಹುಟ್ಟಿದಾಗಿಂದ ಸಾಯ್ತಾನೆ ಇದ್ದೇವ್ರಿ. ಅಂದ್ರೆ ನಿಯಮದಿಂದ ಒಂದ್ ದಿವಸ ಸಾಯೋದಿದೆ ಏನಿಲ್ರಿ? ಒಂದ್ ದಿವಸ ಸಾಯೋದಿದೆ, ಅರ್ಥಾತ್ ಆ ಸಾಯುವುದರ ಸಮೀಪ ನಿರಂತರ ಹೋಗ್ತಾ ಇದ್ದೇವೆ. ನಿರಂತರ ಸಾಯುವ 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 ಕಾರ್ಯ ನಡೆದಿದೆ. ಭಲೇ ದ್ರವ್ಯ ಮರಣದ ಮಾತಿರಲಿ, ಆಯು ಏನಿದೆ ಸಮಯ ಸಮಯಕ್ಕೆ ಕ್ಷೀಣಿಸ್ತಾ ಇದೆ. ಆಯುವಿನ ನಿಷೇಕಗಳ ಖಾಲಿ 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 ಆಗ್ತಾ ಇದ್ದಾವೆ. ಮರಣದ ಸಮೀಪಕ್ಕೆ ಪ್ರತಿ ಸಮಯ ಸಾಗ್ತಾ ಇದ್ದೇವೆ, ಅರ್ಥಾತ್ ಮರಣ ನಮ್ಮದು ಪ್ರತಿ ಸಮಯಕ್ಕೆ ಆಗ್ತಾ ಇದೆ. ಒಂದೇ ಸಮಯದೊಳಗೆ ಮರಣ ಆಗೋದಿಲ್ರಿ. ಸರಿಯಾದ ಈ ಪ್ರಕಾರ ತತ್ವದ ಅಭ್ಯಾಸ ಆತ್ಮಾನುಭೂತಿ ಯೋಗ್ಯ ಎಲ್ಲಿಂದ ಆರಂಭ ಆಗ್ತಿದೆನ ಅವಾಗಿನಿಂದ ಅವನು ಸಮ್ಯಕ್ ದೃಷ್ಟಿನ ರೀ. ನಿಯಮದಿಂದ ಸಮ್ಯಕ್ ದೃಷ್ಟಿ ಆಗಮದಂದ್ರಲ್ಲ, ಅದಕ್ಕೆ ಎರಡು ಮಾತು ಹೇಳಿತು. ಅವನ ವಸ್ತುವಿನ ಸ್ವಭಾವನು ಇನ್ನು ಅಲ್ಪ ಕಾಲದೊಳಗ ಸಮ್ಯಕ್ ದರ್ಶನ ರೂಪದಿಂದ ಪರಿಣಮನ ಮಾಡುವಂಥದ್ದಿದೆ. ಮತ್ತು ಕೇವಲಿಗಳ ಜ್ಞಾನದೊಳಗೂ ಕೂಡ ಅದು ತಿಳಿದು ಬಂದದ್ದೇ ಇದೆ. ಅಂಥ ಜೀವೇನದನು ಅವ ಪ್ರತ್ಯಕ್ಷ ಆತ್ಮನ ಅನುಭೂತಿ ಆಗೋಕ್ಕಿಂತ ಮೊದಲನೇನದನು ಸಮ್ಯಕ್ ದೃಷ್ಟಿ. ಯಾವಾಗಿನಿಂದ ಸಮ್ಯಕ್ ದೃಷ್ಟಿಯಾಗಿದ್ದಾನೆ ಆವಾಗಿನಿಂದ ಹಿಡಿದು ಏನ ವಿಷಯ ಸಾಮಗ್ರಿಗಳಲ್ಲಿ
ರಾಗ ದ್ವೇಷ ಮೋಹದಿಂದ ರಹಿತನಾಗಿದ್ದಾನೆ. ವಿಷಯ ಸಾಮಗ್ರಿಗಳಲ್ಲಿ ವಿಷಯದ ಸ್ವರೂಪ, ಅನ್ಯ ಸಾಮಗ್ರಿಗಳ ಸ್ವರೂಪ, ಪರದ ಸ್ವರೂಪ, ಆತ್ಮನ ಸ್ವರೂಪ, ಜ್ಞಾನದ ಸ್ವರೂಪ, ಇದೆಲ್ಲವನ್ನು ನಾವು ಆಗಮದ ಮೂಲಕ ತಿಳಿತಾ ಇದ್ದೇವೆಯೋ ಅಥವಾ ಇಲ್ರಿ? ಆಗಮದ ಎದುರಿಗೆ ಇರುಳ್ಳೆದೊಳಗೆ ಹಾಗೆ ಇದ್ರನೂ ಕೂಡ, ತಿಳಿತಾ ಇದ್ರನೂ ಕೂಡ ನಮಗ ಪ್ರತ್ಯಕ್ಷ ವಿಷಯ ಸಾಮಗ್ರಿಗಳ ಕುರಿತಾಗಿ, ಇಲ್ಲಿ ನಮ್ಮ ಅಪೇಕ್ಷಾದಿಂದ ಸಾಮಗ್ರಿ ಅರ್ಥಾತ್ ಪರದ್ರವ್ಯ ರೀ, ಅವುಗಳ ಕುರಿತಾಗಿ ರಾಗ ದ್ವೇಷ ಮೋಹ ಎಷ್ಟು ಕಮ್ಮಿ ಆಗಿದೆ. ರಹಿತ ಆಗಿರುವ ಮಾತಿಲ್ಲ, ಎಷ್ಟು ಕಮ್ಮಿ ಆಗಿದೆ. ಹಾಗಾದರೆ ನಮ್ಮ ಶಾಸ್ತ್ರಜ್ಞಾನ ಯಾತಕ್ಕೆ ಉಪಯೋಗ ಇದೆ? ನಮ್ಮ ಜೀವನದ ಮಹತ್ವಪೂರ್ಣ ಕ್ಷಣಗಳು ಯಾವುದಕ್ಕೆ ಉಪಯೋಗ ಅದಾವ್ರಿ? ಅತ್ಯಂತ ಮಹತ್ವಪೂರ್ಣ ಕ್ಷಣ ಅದಾವ್ರಿ ನಮ್ಮ ಜೀವನದ್ದು ಇವ. ಯಾಕೆ? ಜ್ಞಾನದ ಸ್ವರೂಪ, ಆತ್ಮನ ಸ್ವರೂಪ, ರಾಗದ ಸ್ವರೂಪ, ಸಂಯೋಗದ ಸ್ವರೂಪ, ಕಷಾಯದ ಸ್ವರೂಪ, ವಿಷಯೇಚ್ಛೆಯ ಸ್ವರೂಪ, ಇದನ್ನೆಲ್ಲ ಕ್ರಮದಿಂದ ಒಂದೊಂದಾಗಿ ಯಾವ್ಯಾವುದರದೋ ಅಭ್ಯಾಸ ಮಾಡ್ತಾ ಇದ್ದೇವೇನಿಲ್ರಿ? ಹಾಗಾದ್ರೆ ಅದರಿಂದ ನಮ್ಮದ ವಿಷಯ ಭೋಗದೊಳಗ ಅಥವಾ ವಿಷಯ ಸಾಮಗ್ರಿಯೊಳಗ ಎಷ್ಟು ರಾಗ ದ್ವೇಷ ಮೋಹ ಕಮ್ಮಿಯಾಗಿದೆ. ನಮ್ಮದು ನಾವೇ ನೋಡ್ಲಿಕ್ಕೆ ಬೇಕಲ್ಲ. ಇನ್ನೊಬ್ಬರು ನೋಡಿ ಏನು ಉಪಯೋಗ, ಅಥವಾ ಇನ್ನೊಬ್ಬರದ ನಾವು ನೋಡಿ ಏನು ಉಪಯೋಗ ಇದೆ? ನನ್ನ ಆಗು ಹೋಗುಗಳಿಗೆ ಜವಾಬ್ದಾರ ನಾನೇ ಇದ್ದೇನೆ. ನಾನೇ ದುರ್ಗತಿಗೆ ಹೋಗೋದಿದೆ, ನಾನೇ ಸದ್ಗತಿಗೆ ಹೋಗೋದಿದೆ. ನಾನೇ ಗತಿಗಳ ಅಭಾವ ಮಾಡಿ ಮುಕ್ತ ಸ್ವರೂಪದ ಸ್ವೀಕಾರ ಮಾಡಿ ನಿರಾಕುಲ ಆನಂದದ ಸಾಗರದೊಳಗೆ ಶಾಶ್ವತವಾಗಿ ಉಳಿಯುವುದಿದೆ. ಹಾಗಾದರೆ ನಾನು ಇನ್ನೊಬ್ಬರನ್ನು ನೋಡುವ ಅಥವಾ ಇನ್ನೊಬ್ಬರು ನನ್ನ ಸಲುವಾಗಿ ಏನಂತಾರೆ ಅದರ ವಿಚಾರ ಮಾಡುವ ಅವಶ್ಯಕತೆ ಏನಿದೆ ರೀ? ಏನು ಅವಶ್ಯಕತೆ? ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಯಾವಾಗಿನಿಂದ ಸಮ್ಯಕ್ ದೃಷ್ಟಿಯಾಗಿದ್ದಾನೆ. ದೃಷ್ಟಿಯೊಳಗೆ ಯಥಾರ್ಥತೆ ಬೇಕ್ರಿ. ದೃಷ್ಟಿಯೊಳಗೆ ಯಥಾರ್ಥತೆ ಆಗಮದ ಶಬ್ದಗಳನ್ನು ನೋಡುವ ದೃಷ್ಟಿಯೋ ಅಥವಾ ಆಗಮದ ಅಭ್ಯಾಸದಿಂದ ಅಥವಾ ಸಂಯೋಗದಿಂದ ಅಥವಾ ಪಠನ ಪಾಠನ ಶ್ರವಣದಿಂದ ಪದಾರ್ಥಗಳನ್ನು ನೋಡುವ ದೃಷ್ಟಿ ರೀ. ಪದಾರ್ಥಗಳನ್ನು ನೋಡುವ ದೃಷ್ಟಿಯೊಳಗೆ ಸಮ್ಯಕ್ತನ ಎಷ್ಟಿದೆ ನಮ್ಗ? ಎಷ್ಟು ಸಮ್ಯಕ್ತನ ಬರ್ತಿದೆಯೋ ಅಷ್ಟು ರಾಗದ್ವೇಷ ಮೋಹಗಳ ಕಮ್ಮಿ ಆಗ್ತದೆ. ಎಲ್ಲ ಗಣಿತ ಇಲ್ಲೇ ಇದೆ ರೀ. ಸಂಯೋಗದೊಳಗ ಉದಯದೊಳಗ ಯಾವ ರೀತಿಯಿಂದನೂ ಗಣಿತದ ಹೊಂದಾಣಿಕೆ ಆಗುವುದಿಲ್ಲ. ಎಲ್ಲ ಇಲ್ಲೇ. ಏನು ಹೇಳಿದ್ರು? ಯಾವಾಗಿನಿಂದ ಸಮ್ಯಕ್ ದೃಷ್ಟಿಯಾಗಿದ್ದಾನೆ ಆವಾಗಿನಿಂದ ಹಿಡಿದು ವಿಷಯ ಸಾಮಗ್ರಿಗಳ ಕುರಿತಾಗಿ ಅವನದೇನಾಗಿದೆ? ರಾಗ ದ್ವೇಷ ಮೋಹ ಹೊರಟೋಗಿದೆ. ಅವ ಅದರಿಂದ ರಹಿತ ಆಗಿದ್ದಾನೆ. ಅರೆ, ಎಷ್ಟು ಸ್ವಾಧೀನ ಕೆಲಸ ಇದೆ. ಸುಖದ ಮಾರ್ಗ ಎಷ್ಟು ಸ್ವಾಧೀನ, ಪರಮ ಸ್ವಾಧೀನ. ಈಗ ನಮಗೆ ಯಾವ ಅವಸ್ಥೆ ಪ್ರಾಪ್ತಿ ಇದೆಯೋ ಈ ಅವಸ್ಥೆಯೊಳಗ ಕಿಂಚಿತ ಮಾತ್ರ ಕೂಡ ಪರದ ಕಡೆಗೆ ನೋಡುವ ಅವಶ್ಯಕತೆ ಇಲ್ಲ. ವೀತರಾಗ ಭಗವಂತ ಮತ್ತು ವೀತರಾಗಿ ವಾಣಿಯನ್ನ ಓದುವ ವೇಳೆದೊಳಗೂ ಕೂಡ ಸ್ವಭಾವದ ಸನ್ಮುಖತೆನೇ ಬೇಕ್ರಿ. ಅಲ್ಲಿ ಶಬ್ದದ್ದ, ಅಲ್ಲಿ ಬಿಂಬದ್ದ ಮುಖ್ಯತೆ ಇರಲೇಬಾರದು. ವೀತರಾಗ ಭಾವದ್ದ, ವೀತರಾಗಿ ಸ್ವಭಾವದ ಮುಖ್ಯತೆ ಬೇಕು. ಆಗತಿದೆಯೇನ? ಅರೆ,
ಸರ್ವಸಂಗ ಪರಿತ್ಯಾಗಿಯಾಗಿ ಯಾವ ಪ್ರಕಾರ ಜೈನೇಶ್ವರಿ ದೀಕ್ಷೆಯನ್ನು ಅಂಗೀಕಾರ ಮಾಡಲಾಗುತ್ತದೆಯೋ, ಹೌದೇನಿಲ್ರಿ? ಅಂತರ ಬಾಹ್ಯ ಪರಿಗ್ರಹಗಳ ತ್ಯಾಗ. ಸರ್ವಸಂಗ ಪರಿತ್ಯಾಗಿಯಾಗಿ ಜೈನೇಶ್ವರಿ ದೀಕ್ಷೆಯನ್ನು ಗ್ರಹಣ ಮಾಡುವುದು ಯಾವ ರೀತಿ ಇರ್ತಿದೆಯೋ ಅದೇ ಪ್ರಕಾರ ಪ್ರಭು ಅದರೊಳಗೊಂದು ಸ್ವಲ್ಪ ಕೂಡ ಕಮ್ಮಿ ಇದ್ರೆ ನಡೆಯೋದಿಲ್ಲ. ಸರ್ವಸಂಗ ಪರಿತ್ಯಾಗಿಯಾಗಿ ಜ್ಞಾನ ಜಿನವಚನದೊಳಗೆ ರಮನ ಮಾಡಬೇಕಾಗ್ತಿದೆ. ಜಿನವಚಸಿ ರಮಂತೆ ಏ ಸ್ವಯಂ ವಾಂತಮೋಹ. ಸ್ವಯಂ ಜಿನವಚನದೊಳಗೆ ರಮಿಸಬೇಕಾದ್ರ ಜೈನೇಶ್ವರಿ ದೀಕ್ಷೆಯ ಸಲುವಾಗಿ ಯಾವ ಪ್ರಕಾರ ಸರ್ವಸಂಗ ಪರಿತ್ಯಾಗಿ ಆಗುವುದ ಇದೆಯೋ ಅದೇ ಪ್ರಕಾರ ಉಪಯೋಗದೊಳಗ ಬುದ್ಧಿಯೊಳಗ ಸರ್ವಸಂಗ ಪರಿತ್ಯಾಗಿ ಆದ ನಂತರ ಜಿನವಚನದ ಮರ್ಮ ತಿಳಿದು ಬರ್ತಿದೆ. ಮತ್ತು ಆ ಮರ್ಮದೊಳಗ ರಮಿಸುವಂಥ, ಕ್ರೀಡಿಸುವಂಥ, ಆನಂದಿಸುವಂಥ ಧನ್ಯ ಸಮಯ ನಮ್ದಾಗ್ತಿದೆ. ಎಷ್ಟು ಪರದ ಕಡೆಗೆ ನೋಡ್ತೇವಲ್ಲ, ದೇಹ ಮೊದಲಾಗಿ ಎಷ್ಟು ಪರದ ಕಡೆಗೆ ನೋಡ್ತೇವಲ್ಲ ಅಷ್ಟ ಆಕುಲತೆ ಪ್ರತ್ಯಕ್ಷ ಇದೆ, ಪ್ರಗಟ ಇದೆ ರೀ. ಅದರ ಸಲುವಾಗಿ ಯಾವ ವಿಶೇಷ ಚಿಂತನೆ ವಿಚಾರ ಮಾಡಿ ತಿಳ್ಕೊಳ್ಬೇಕಾದದ್ದಿಲ್ಲ. ಪ್ರಗಟ ಇದೆ. ಎಷ್ಟು ನಮ್ಮ ಉಪಯೋಗ ಇಲ್ಲಿ ಯಾವ ಪ್ರಕಾರ ಯಾವಾಗಿನಿಂದ ಆವಾಗಿನಿಂದ ಅಂಥೇಳಿ ಹೇಳಿದ್ರಲ್ಲ, ಎಷ್ಟು ನಮ್ಮ ಉಪಯೋಗ ಪರ ಸನ್ಮುಖ ಆಗ್ತಿದೆಯೋ, ಪರವನ್ನು ನೋಡ್ತಿದೆಯೋ, ಅಷ್ಟು ನಮಗ ಆಕುಲತೆ, ದುಃಖ, ಪರಾಧೀನತೆ ಇವು ಇರ್ತಾವೆ, ಉಳಿತಾವೆ, ಬೆಳೀಲಿಕ್ಕೆ ಕಾರಣ. ಹಾಗಾದ್ರೆ ಅಂಥ ವಿರಾಗಿಗೆ ಅರ್ಥಾತ್ ಸಮ್ಯಕ್ ದೃಷ್ಟಿ ಜೀವನಿಗೆ ವಿಷಯ ಸಾಮಗ್ರಿಗಳು ಯಾತಕ್ಕಾಗಿರ್ತವೆ? ಪ್ರಶ್ನೆ ಇದೆ ರೀ. ಅವ ಭೋಗಿಸ್ತಾನೆ, ಇರ್ತಾವಂದ್ಮೇಲೆ ಭೋಗಿಸ್ತಾನೆ ಅಂದ್ಮೇಲೆ ಇರ್ತಾವೆ. ಇದನ್ನ ಹೇಳಿದರಂದ್ಮೇಲೆ ಅವ ಯಾವಾಗಿನಿಂದ ಸಮ್ಯಕ್ ದೃಷ್ಟಿ ಆಗಿದ್ದಾನಲ್ಲ, ಆವಾಗಿನಿಂದ ಅವನಿಗೆ ವಿಷಯ ಸಾಮಗ್ರಿಗಳ ಕುರಿತಾಗಿ ರಾಗದ್ವೇಷ ಮೋಹ ಇಲ್ಲ, ಅವ ಅದರಿಂದ ರಹಿತ ಆಗಿದ್ದಾನೆ. ಹೀಗೆ ಹೇಳಿದ ನಂತರ ಪ್ರಶ್ನೆ ಉತ್ಪನ್ನ ಆಗ್ತಿದೆಯಲ್ಲ, ಹಾಗಾದ್ರೆ ರಾಗದ್ವೇಷ ಮೋಹದಿಂದ ರಹಿತನಾಗಿರುವಂಥ ವಿರಾಗಿಗೆ ಭೋಗ ಸಾಮಗ್ರಿಗಳು ಯಾತಕ್ಕಾಗಿರ್ತವೆ? ಪ್ರಶ್ನೆಯಷ್ಟು ಅದ್ಭುತ ಇದೆ ರೀ. ನಮಗೆ ಪ್ರಶ್ನೆ ಎಂಥವು ಬರ್ತಾವ, ಆಗಮ ಓದಿರುವಂಥ ನಮಗೆ ಪ್ರಶ್ನೆ ಪ್ರಯೋಜನ ಆಗೋದನೇ ಇಲ್ಲ ಅಂಥವು ಪ್ರಶ್ನೆ ರೀ. ನಮಗೆ ಉಪಯೋಗ ಆಗೋದನೇ ಇಲ್ಲ. ಅರೆ, ನಮಗೆ ಉಪಯೋಗ ಮಾಡಿಕೊಳ್ಳುವ ಸಲುವಾಗಿ ನಾವು ಎಲ್ಲಿ ಶಾಸ್ತ್ರ ಓದ್ತಾ ಇದ್ದೇವೆ? ತರ್ಕ ಎಂಥದ್ದಿದೆ, ವಿಷಯ ಎಂಥದ್ದಿದೆ, ವಿಷಯದ ಪ್ರತಿಪಾದನೆ ಎಂಥದ್ದಿದೆ, ವಿಷಯದ ಗ್ರಹಣ ಮಾಡುವಂಥ ಶ್ರೋತೃ ಎಂಥವಿದ್ದಾನಿದೆ. ಏನು ಹೇಳಿದ್ರು ಅವರ ವಿಷಯದ ಪರಿಸ್ಥಾಪನೆ ಹೇಗೆ ಮಾಡಿದರು? ಸಮ್ಯಕ್ ದೃಷ್ಟಿ ಜೀವನಿಗೆ ಶರೀರ ಮೊದಲಾದ ವಿಷಯ ಸಾಮಗ್ರಿಗಳು ಇರುತ್ತವೆ. ಅವ ಭೋಗಿಸುತ್ತಾನೆ, ಅವ ಭೋಗಿಸ್ತಾನಂದ್ಮೇಲೆ ಅವು ಇರಬೇಕಾಗ್ತಿದೆ. ನಿಶ್ಚಯದಿಂದ ಮುಂದೇನು ಹೇಳಿದ್ರು? ನಿಶ್ಚಯದಿಂದ ಅವ ಆ ಅಭಿಪ್ರಾಯಕ್ಕೆ ಪ್ರಾಪ್ತ ಆಗೋದಿಲ್ಲ. ಒಂದು ಮಾತು ನಡುವೆ ಹೇಳಿದ್ರಲ್ಲ, ಅದರ ನಂತರ ಸ್ಪಷ್ಟೀಕರಣ ಯಾಕೆ ಪ್ರಾಪ್ತ ಆಗೋದಿಲ್ಲ ಅಂತಂದ್ರೆ, ಯಾವಾಗಿನಿಂದ ಸಮ್ಯಕ್ ದೃಷ್ಟಿ ಆಗಿದಾನಲ್ಲ, ಆವಾಗಿನಿಂದ ಹಿಡಿದ ಅವನು ರಾಗದ್ವೇಷ ಮೋಹದಿಂದ ರಹಿತ ಆಗಿದ್ದಾನೆ. ಓಹೋ, ಹಾಗಾದ್ರೆ ಅಂಥ ವಿರಾಗಿಗೆ ಇಲ್ಲಿ ವಿರಾಗಿ ಶಬ್ದದ ಇನ್ನೊಂದು ಪರಿಭಾಷೆ ಏನು ಹೊರಟಿದ್ರೆ, ಇಲ್ಲಿಯವರೆಗೆ ಸಮ್ಯಕ್ ದೃಷ್ಟಿ ಅನ್ನೋದು ವಿರಾಗಿ ಅನ್ನೋದಕ್ಕ ಹೋಲಿಶಾಯಿತು. ಈಗ ವಿರಾಗಿ ಶಬ್ದಕ್ಕ ಇನ್ನೊಂದೇನು ಪರಿಭಾಷೆ ಪ್ರಾಪ್ತ ಆಯಿತು?
ಅದಂತ ಇಲ್ಲಿ ವಿರಾಗಿ ಶಬ್ದಕ್ಕ ಇಲ್ಲಿ ಇನ್ನೊಂದೇನ ಅರ್ಥ ಪ್ರಾಪ್ತ ಆಯ್ತ ಅಲ್ಲೇ ಇದೆ. ರಾಗ ದ್ವೇಷ ಮೋಹದಿಂದ ರಹಿತ ಯಾವದನಲ್ಲ ಅವ ವಿರಾಗಿ ರೀ. ವೀತರಾಗಿ ಮತ್ತು ವಿರಾಗಿಯೊಳಗೆ ಫರಕ್ ಐತೆ. ರಾಗ ಇರುವೆಳೆದೊಳಗೆ ರಾಗದ ಅನುಭವ ಇಲ್ಲದೆ ಇರೋದ ಅದು ವಿರಾಗಿ, ರಾಗನ ಇರೋದಿಲ್ಲ ಅದು ವೀತರಾಗಿ. ರಾಗನ ಇಲ್ಲ ಅದು ವೀತರಾಗಿ. ರಾಗ ಇರುವೆಳೆದೊಳಗೆ ಕೂಡ ರಾಗದ ಅನುಭವ ಇಲ್ಲ ಅವ ವಿರಾಗಿ. ನೋಡ್ರಿ, ಭಜನೆಯೊಳಗೆ ಏನೆಲ್ಲ ಬರ್ತಿದೆ ಅದರೊಳಗೆ ಸಂಪೂರ್ಣ ರೂಪದಿಂದ ಶಬ್ದಕ್ಕೆ ಶಬ್ದ ರೂಪದಿಂದ ಅರ್ಥ ನಮಗಲ್ಲಿ ಸಿಗೋದಿಲ್ರಿ. ಅಲ್ಲಿ ಭಾವದ ಆವೇಶ ಇರ್ತಿದೆ ರೀ. ಭಾವದ ಆವೇಶದೊಳಗ ಭಗವಂತನನ್ನ ದಾತೃ ಅಂಥೇಳಿ, ಕರುಣಾಮಯಿ ಅಂಥೇಳಿ ಎಲ್ಲವಾಗಿ ಹೇಳಲಾಗುತ್ತದೆ. ಹಾಗೆ ವಾಸ್ತವದಲ್ಲಿ ಜೈನ ಶಾಸನದ ಅನುಸಾರ ಅಥವಾ ವಸ್ತು ಸ್ವರೂಪದ ಅನುಸಾರ ಅರ್ಥ ಇರುವುದಿಲ್ರಿ. ತುಮ ವಿರಾಗಿ ಅಂತಂದ್ರೆ ರಾಗ ಇಲ್ಲದವರ ಹೀಗೂ ಕೂಡ ಅರ್ಥ ಆಗ್ತಿದೆ. ಆದರೆ ಅವೆರಡೂ ಶಬ್ದ ಇಟ್ಕೊಂಡು ನೋಡಿದ ನಂತರ ಅವೆರಡರಲ್ಲೇ ಭೇದ ಬೇಕಲ್ಲ. ವಿರಾಗಿ ಮತ್ತು ವೀತರಾಗದಲ್ಲಿ ವಿರಾಗಿ ಯಾರ? ಅರೆ ಆ ವೀತರಾಗಿ ಕೂಡ ವಿರಾಗಿನ ಅದರ್ರೆ ಆ ಭಜನದ ಅನುಸಾರ. ಯಾಕೆ ಅಂತಂದ್ರ ಅರೆ ನಿಮ್ಮಲ್ಲೇ ನನ್ನ ಕುರಿತ ರಾಗ ಇಲ್ಲವೇ ಇಲ್ಲ, ಬರೋದನೇ ಇಲ್ಲ. ನೀವು ವೀತರಾಗಿ ಇದ್ದೀರಿ ಅನ್ನೋದಿಲ್ಲ. ನನ್ನ ಸಲುವಾಗಿ ನಿಮ್ಮಲ್ಲೇ ರಾಗ ಬರೋದನೇ ಇಲ್ಲ. ನಾನು ರಾಗದಿಂದ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ನನಗೆ ನಿಮ್ಮ ಕುರಿತಾಗಿ ರಾಗ ಇದೆ, ಆದರೆ ನಿಮಗೆ ನನ್ನ ಕುರಿತಾಗಿ ರಾಗ ಇಲ್ಲ. ಈ ಭಕ್ತ ಭಗವಂತಂದ ಸಾಧಕ ಜೀವದ ಮತ್ತು ಭಗವಂತಂದ ಸಾಧ್ಯಕ್ಕೆ ಪ್ರಾಪ್ತ ಆಗಿರುವ, ಸಾಧ್ಯ ದಶೆಗೆ ಪ್ರಾಪ್ತ ಆಗಿರುವಂಥ ಜೀವದ ಮಧ್ಯದೊಳಗಿನ ಕೊಂಡಿ ಸಂಬಂಧ ಎಂಥದ್ದಿದೆ ರೀ. ಅದು ಅಲೌಕಿಕ ಇದೆ ರೀ. ಅವರಿಬ್ಬರ ಮಧ್ಯದೊಳಗಿನ ಸಂಬಂಧ, ಸಂಧಿ ಅಥವಾ ಕೊಂಡಿ ಜೋಡಣೆ ಎಂಥದ್ದಿದೆ. ಅದರದ ವಿಚಾರ ಮಾಡಿ ಕೊನೆಗಾಣುವ ಸಾಧ್ಯತೆ ಇಲ್ಲ ಅಂತ. ದೃಷ್ಟ್ವಾ ಭವಂತ ಮಣಿಮೇಶ ವಿಲೋಕನೀಯಂ ನಾನ್ಯತ್ರ ತೋಷಂ ಉಪಯಾತಿ ಜನಶ್ಯ ಚಕ್ಷುಃ. ಜನರ ಚಕ್ಷು ಅಂತ ಹೇಳಿ ಹೇಳ್ತಾರೆ ಅವರು. ತಾವೇನದಾರ್ರಿ? ಅವರೇನದಾರ್ರಿ ಮಾನತುಂಗಾಚಾರ್ಯ. ಜನರ ಚಕ್ಷುಗಳ ಒಂದು ಸಲ ನಿನ್ನನ್ನು ನೋಡಿದ ನಂತರ ಪ್ರಭು ಅನ್ಯ ಎಲ್ಲೂ ಸಂತೋಷಕ್ಕೆ ಪ್ರಾಪ್ತ ಆಗ್ತಾ ಇಲ್ಲ. ಜನಶ್ಯ ಚಕ್ಷು. ಜನರು ಯಾರ್ರಿ? ಮತ್ತು ಅವರು ಯಾರು? ಅವರು ಯಾರು? ಬಂತದು ವಿಷಯ ಅದ್ಭುತ. ಜನ ಯಾರು? ಅರೆ ಎಲ್ಲಿಯವರೆಗೆ ಜಿನ ಆಗಿಲ್ಲ ಅಲ್ಲಿಯವರೆಗೆ ಜನನಲ್ಲ. ಎಲ್ಲಿಯವರೆಗೆ ಜಿನ ಆಗಿಲ್ಲ ಅಲ್ಲಿಯವರೆಗೆ ಜನನ. ಇನ್ನೊಂದು ಅರ್ಥ ಹೀಗಿದೆ, ಜಿನ ಆಗುವ ಸಿದ್ಧತೆಯೊಳಗೆ ಯಾರದಾರು, ಉದ್ಯಮ ಯಾರು ಮಾಡ್ಕದಾರ ಅವ್ರ ಜನ ಅದಾರ್ರಿ. ಉಳಿದವ್ರು ಏನದಾರು? ಪಶು ಅದಾರ್ರಿ, ಪ್ರಾಣಿ ಎಂದಿದಾರ್ರಿ. ಅವ್ರ ನಮಗ್ ಪ್ರಾಣಿ ಎಂದಿದಾರ. ಅವ್ರ ಜನರು ಇದಾರ್ರಿ. ಯಾರ? ಜಿನ ಆಗುವ ಕಾರ್ಯದೊಳಗೆ ಯಾರು ತೊಡಗಿದಾರಲ್ಲ ಅವರು ಜನ. ಜನಶ್ಯ ಚಕ್ಷು. ಅವರದ್ದು ನೇತ್ರಗಳ, ಅವರ ಕಣ್ಣುಗಳ ನಿಮ್ಮನ್ನು ನೋಡಿದ ನಂತರ ಎಲ್ಲೂ ಸಂತುಷ್ಟ ಆಗ್ತಾ ಇಲ್ಲ. ಅರ್ಥಾತ್ ಎಲ್ಲೂ ನೋಡುವ ಭಾವವೇ ಆ ಜನರಿಗೆ ಬರುವುದಿಲ್ಲ ಅಂದಮೇಲೆ ಅವರು ನಿಶ್ಚಿತವಾಗಿ ಜಿನ ಆಗವರು ಅಥವಾ ಇಲ್ರಿ? ಆಗವ್ರನ್ನ. ಆತ್ಮನ ಕಥೆ ಕೇಳಿದ ನಂತರ ಎಲ್ಲೋ ಶರೀರ, ಧನ, ಧಾನ್ಯ, ಪುತ್ರ, ವೈಭವ, ರಾಜ್ಯ, ವಾಹನ
ಮೊದಲಾದವುಗಳಲ್ಲೇ ಆತ್ಮನ ಕಥೆ ಯಾರು ಕೇಳಿದಾರೋ ಅವರಿಗೆ ಸಂತೋಷ ಅಥವಾ ರಾಗ ಆಗೋದನ್ನೇ ಇಲ್ಲ. ಅವು ಎಲ್ಲವುದರ ಯಾವುದರಲ್ಲೇನೂ. ಹಾಗಾದರೆ ನಮ್ಗೆ ಆಗ್ತಾ ಇದೆ ಅಂದಮೇಲೆ ನಾವು ಆತ್ಮನ ಕಥೆಯನ್ನ ಕೇಳಿಲ್ಲ, ಕೇಳ್ತಾ ಇಲ್ಲ. ನಿಷ್ಕರ್ಷ ಇದುವೇ ಇದೆ ರೀ. ಆಗೋದನೇ ಇಲ್ಲ ಅಂತ. ಯಾರಿಗೆ ಜ್ಞಾನದೊಳಗೆ ಅಪನತ್ವ ಬಂದಿದೆ ಅವರಿಗೆ ರಾಗದೊಳಗೆ, ದ್ವೇಷದೊಳಗೆ, ಮೋಹದೊಳಗೆ ಅಪನತ್ವ ಎಂದೂ ಆಗೋ ಸಾಧ್ಯ ಇಲ್ಲ. ಯಾರಿಗೆ ಅರೂಪಿ ಚಿನ್ಮಾತ್ರ ಸ್ವರೂಪದ ಮಹತ್ವಪೂರ್ಣ ಮಹಿಮಾನ್ವಿತ ತತ್ವ ಆತ್ಮನ ಮಹಿಮೆ ಬಂದಿದೆಯೋ, ಆತ್ಮ ನಾನು ಅನ್ನೋದು ವಿಕಲ್ಪದೊಳಗೆ ಕೂಡ ಬಂದಿದೆಯೋ, ಅವರ ಶರೀರದ ಅವಸ್ಥಾ ವಿಶೇಷದಿಂದ ಗಾಬರಿ ಆಗೋರು ಅಥವಾ ಸಂತುಷ್ಟ ಆಗೋರು ಸಾಧ್ಯನೇ ಇಲ್ಲ. ಆಗ್ತಿದೆಯೇನೆಲ್ಲ ನಮಗ? ರಕ್ತದ ಒತ್ತಡ ಹೆಚ್ಚಾಗಿದೆ. ಆಗ್ತಿದೆ ಏನಿಲ್ಲ ದುಃಖ. ಅದಕ್ಕ ಮತ್ತು ದುಃಖಕ್ಕ ಸಂಬಂಧ ಏನಿದೆ ರೀ? ಏನು ಸಂಬಂಧ ಇದೆ? ಅದು ಪರದ್ರವ್ಯದ ಕಾರ್ಯ ಇದೆ. ದುಃಖ ನನ್ನ ಅಜ್ಞಾನದ ಕಾರ್ಯ ಇದೆ. ರಕ್ತದ ಒತ್ತಡ ಅದೇನಿದೆ? ಪರದ್ರವ್ಯದ ಕಾರ್ಯ. ಹಾರ್ಟ್ ವೀಕ್ ಆಗಿದೆ. ಯಾರದ್ರೆ? ಪರದ್ರವ್ಯದ. ದುಃಖ ಚಿಂತೆ ಯಾರಿಗೆ ಆಗ್ತಿದೆ? ಅಜ್ಞಾನಿಯ ಕಾರ್ಯ ಇದೆ. ಅಜ್ಞಾನಿ ಯಾರ? ಇಲ್ಲಿ ದೇಹವನ್ನು ನಾನು ಅಂತೇಳಿ ಅನುಭವ ಮಾಡುವಂಥವ, ಹೇಳುವಂಥವಲ್ಲ. ನಾವು ಪ್ರಾಣ ಹೋದರೂ ಬೇಕಾದ್ರೆ ಹೇಳಲಿಕ್ಕಿಲ್ರಿ. ಅದರ ಅನುಭವ ದೊಡ್ಡ ಸ್ಥಾನ ಮೆರೆಸೋದಿಲ್ಲ. ಅದು ಬೆನ್ನಿದೆ, ಅದು ದೇಹ ಇದೆ, ಅದು ಪರದ್ರವ್ಯ ಇದೆ, ಹೇಳ್ಬಹುದ್ರಿ. ಅನುಭವ. सुभाषित बदलते रोग के काल में भी राग ही दुख का कारण है। रोग के काल में भी राग ही दुख का कारण है। ಮತ್ತೆ ಸುಭಾಷಿತದೊಳಗನು ನೀತಿವಾಕ್ಯದೊಳಗನು ಈ ತತ್ವನ ತುಂಬಿದ್ದೇ ಇದೆ. ಅದರ ಸುಲಭ ಭಾಷೆಯೊಳಗಿದೆ ಇಷ್ಟೇ. ಅರೆ ಯಥಾರ್ಥವನ್ನು ಬಿಟ್ಟು ಯಾವ ಸಾಹಿತ್ಯ ಜೀವಂತ ಉಳಿಯೋದು ಸಾಧ್ಯ. ವಸ್ತು ವ್ಯವಸ್ಥೆಯನ್ನು ಅಂಶ ರೂಪದಿಂದಲೇ ಅಂಗೀಕಾರ ಮಾಡಿ ಯಾವುದೇ ಕಾರ್ಯ ಮಾಡ್ತಿದೆಯೋ ಅದುವೇ ಸಾಹಿತ್ಯ, ಅದುವೇ ಪ್ರಭಾವ ಬೀಳ್ತಿದೆ, ಅದರದೇ ಜೀವಂತಿಕೆ ಆಯುಷ್ಯ ಇದೆ. ವಿರಾಗಿ ಶಬ್ದದ ಎರಡು ಅರ್ಥ ಅದು ರೀ. ಒಂದೇನ ಸಮ್ಯಕ್ ದೃಷ್ಟಿ, ಎರಡನೇದೇನ ರಾಗ ದ್ವೇಷ ಮೋಹದಿಂದ ರಹಿತತೆ ಏನಿದೆ ಅದುವೇ ವಿರಾಗ ಇದೆ, ವೈರಾಗ್ಯ ಇದೆ. ಧನ ಐಶ್ವರ್ಯ ದೇಹ ಬಟ್ಟೆ ಇವೆಲ್ಲವುಗಳಿಂದ ಯುಕ್ತ ಇದ್ರನು ಕೂಡ ಅರೆ ನಿಜವಾಗಿ ನೋಡಿದ್ರ ಅರ್ಹಂತರಂಥ ವೈಭವ ಯಾರಿಗಿದೆ ರೀ? ತೀರ್ಥಂಕರಂಥದ್ದ ಬಾಹ್ಯ ವೈಭವ. ಅಂತರಂಗದ್ದಂತೂ ಬಿಡ್ರಿ, ನಮಗೆ ಅಳತೆ ಆಗುವುದಿಲ್ಲ. ಬಾಹ್ಯ ವೈಭವ ಸಮವಸರಣ ಇಂದ್ರನ ವೈಭವಕ್ಕಿಂತ ಹೆಚ್ಚಿದೆ ಏನಿಲ್ರಿ? ಚಕ್ರವರ್ತಿ ವೈಭವಕ್ಕಿಂತ ಬೇರೆ ಅಧಿಕ ಇದೆ ಏನಿಲ್ರಿ? ವೈಭವ ವೈಭವ ಇದೆ. ಆದ್ರೆ ಅಲ್ಲಿ ಮೂರು ಲೋಕೆಲ್ಲ ವಿಸ್ಮಯದಿಂದ ನೋಡುವಂಥದ್ದು, ಮತ್ತೊಮ್ಮೆ ನೋಡುವಂಥದ್ದು ವೈಭವ ಇದೆ ಅಲ್ಲ. ಮತ್ತೆ ನೋಡುವಂಥದ್ದು, ಕಣ್ಣು ಪಿಳುಕಿಸದ್ದೇ ನೋಡುವಂಥದ್ದು ವೈಭವ ಇದೆ ಅಲ್ಲ. ಎಂಥದ್ದು ಇದೆ ಅದು ಸಮವಸರಣ. ಮೊಟ್ಟ ಮೊದಲನೇ ಮಾತ ಆಕಾಶದೊಳಗೆ ಅಧರವಾಗಿದೆ. ಯೋಜನೆಗಟ್ಟಲೆ ವಿಸ್ತಾರ ಇದೆ. ರತ್ನದ ಭೂಮಿ, ಸುವರ್ಣದ ಕೋಟೆ, ಇದು ಸಾಮಾನ್ಯರೇ. ಒಂದು ಸ್ಫಟಿಕದ ಬಿಂಬ ಇದ್ದರೆ ಮತ್ತೆ ನಾವು ಎಷ್ಟು ಆಕರ್ಷಣೆಯಿಂದ ನೋಡ್ತೇವೆ, ಎಷ್ಟು ಉತ್ಸಾಹದಿಂದ ನೋಡ್ತೇವೆ. ಚಿನ್ನದ್ದೇ ಇದ್ರ, ರತ್ನದ್ದೇ ಇದ್ರ ಅರೆ ಅಲ್ಲಿ ನೋಡ್ಲಿಕ್ಕೆ ಹೋಗ್ತಿದ್ದೇವಲ್ಲ, ಏನದ ಸಿದ್ಧಾಂತ ದರ್ಶನ ಮೂಡಬಿದರೆಯೊಳಗ ರತ್ನದ್ದು ಬಿಂಬಗಳ ಅವುಗಳನ್ನು ಬಣ್ಣ ಬಣ್ಣದ ವಿಧ ವಿಧದ ಅರೆ ನಮಗೆ
ಬಿಂಬದ್ದ ಭಗವಂತಂದ ಮಹಿಮೆ ಇಲ್ಲ ಅಲ್ಲಿ. ಅದೇ ಪ್ರಕಾರ ಅಲ್ಲಿ ವೀತರಾಗ ಭಗವಂತನ ಮಹಿಮೆ ಒಂದು ಕ್ಷಣ ಗೌನ ಮಾಡಿದ ನಂತರ ನಮ್ಮ ಅನುಸಾರ ಸಮೋಸರಣದ ಮಹಿಮೆ ಎಷ್ಟಿದೆ ರೀ. ಆದರೆ ಆ ಸಮೋಸರಣದ ಅಧಿಪತಿಗೆ ಯಾರಿಂದ ಇದೆಯಲ್ಲ ಆ ಸಮೋಸರಣ, ಅವರಿಗೆ ಆ ಸಮೋಸರಣದ ಜೊತೆಗೆ ಎಷ್ಟು ಏಕತ್ವ ಅಥವಾ ಎಷ್ಟು ನನ್ನದನ್ನೋದು ಯಾವ ಭಾವದೊಳಗೆ ಎಷ್ಟು ಅಂಶದಿಂದ ಇದೆ ಹೇಳ್ರಿ? ಇಲ್ಲವೇ ಇಲ್ಲ. ಇಲ್ಲವೇ. ಅದೇ ಆತ್ಮಿಕ ಆನಂದ, ಆತ್ಮಿಕ ವೈಭವ, ಆತ್ಮಿಕ ಯಾವ ಮಹಿಮೆ ಇದೆಯೋ ಅದರದ್ದೇ ಜೀವನಿಗೆ ಮನಸ್ಸಿನೊಳಗ ಚಿತ್ತದೊಳಗ ಬಿಂಬಿಸುವ ಸಲುವಾಗಿ ಅಂಥ ಸಮೋಸರಣದ ರಚನೆ ಆಗಿದೆ. ಆತ್ಮನ ಮಹಿಮೆ, ಆತ್ಮನ ವೈಭವ ಎಂಥದ್ದಿರಬಹುದು ಅಂಥೇಳಿ ಜೀವರುಗಳ ಚಿತ್ತದೊಳಗ ವಿಚಾರ ಉತ್ಪನ್ನ ಆಗುವ ಸಲುವಾಗಿ ಅಂಥದ್ದು ರಚನೆ ಇದೆ ರೀ. ಆದ್ರೆ ಆ ವಿಚಾರ ಕಲ್ಯಾಣಾರ್ಥಿ ಜೀವನಿಗೆ, ಆಸನ್ನ ಭವ್ಯ ಜೀವನಿಗೆನ ಬರೋ ಸಾಧ್ಯ ಇದೆ, ಎಲ್ಲರಿಗೂ ಬರೋ ಸಾಧ್ಯ ಇಲ್ಲ. ಯಾರಿಗೆ ಬರೋ ಸಾಧ್ಯ ಇದೆಯೋ ಅವರ ಸಲುವಾಗಿನ ಸಮೋಸರಣೆ. ಎಲ್ಲರ ಸಲುವಾಗಿಲ್ವೇ ಇಲ್ರಿ. ಗ್ರಂಥ ಯಾರ ಸಲುವಾಗಿದೆ? ಯಾರ ಗ್ರಂಥದ ವಿಷಯವನ್ನ ತನ್ನೊಳಗ ಅನ್ವೇಷಣೆ ಮಾಡಿ ಶೋಧನೆ ಮಾಡಿ ಆ ಶೋಧನೆಯೊಳಗ ಆ ಶೋಧನೆ ಮಾಡುವ ಕಾರ್ಯದೊಳಗ ಪೂರ್ಣ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ಳಬಹುದಾಗಿದೆಯೋ ಅವರ ಸಲುವಾಗಿ ಗ್ರಂಥ. ಜಿನಬಿಂಬದ ಪರಿಸ್ಥಾಪನೆ ಮಂದಿರದೊಳಗ ಪ್ರತಿಷ್ಠಾಪನೆ ಯಾರ ಸಲುವಾಗಿದೆ? ಅಂಥ ಯಾವುದೋ ಜೀವದ ಸಲುವಾಗಿನೇ ಇದೆ. ಪುಣ್ಯ ಮಾಡುವಂಥ ಜೀವರುಗಳ ಸಲುವಾಗಿಲ್ಲ. ಪುಣ್ಯ ಅಂತೂ ಹೆಚ್ಚು ಕಡಿಮೆ ಎಲ್ರಿಗೂ ಆಗ್ತಿದೆ ರೀ. ಭಗವನ್ ಮಂದಿರದೊಳಗೆ ಹೋದ ನಂತರ ವೀತರಾಗ ಬಿಂಬದ ಪ್ರತ್ಯಕ್ಷ ಅವಲೋಕನೆ ಮಾಡಿದ ನಂತರ ಪುಣ್ಯ ಅಂತೂ ಆಗೇ ಆಗ್ತಿದೆ. ಆದರೆ ಜಿನಬಿಂಬದ ಪ್ರತಿಷ್ಠಾಪನೆ, ಮಂದಿರದ ನಿರ್ಮಾಣ ಪುಣ್ಯ ಮಾಡುವ ಸಲುವಾಗಿ ಅಥವಾ ಪುಣ್ಯ ಮಾಡುವಂಥ ಜೀವರುಗಳ ಸಲುವಾಗಿ ಮಾಡಿಲ್ಲ. ಅದನ್ನು ವೀತರಾಗಿ ತ್ರೈಕಾಲಿಕ ಅಂತಃತತ್ವವನ್ನು ಅರೂಪಿ ಅನಂತ ಕಾಲದಿಂದ ಅಲಕ್ಷ್ಯಕ ಗುರಿಯಾಗಿರುವಂಥ ನಿಜ ಶುದ್ಧಾತ್ಮನನ್ನ ಲಕ್ಷ್ಯದೊಳಗೆ ತಂದುಕೊಂಡು ಮುಖ್ಯ ಮಾಡಿ ಪ್ರತ್ಯಕ್ಷ ಪ್ರಕಟಪಡಿಸಿಕೊಳ್ಳುವಂಥ ಪುರುಷಾರ್ಥಿ ಜೀವದ ಸಲುವಾಗಿ ಜಿನಮಂದಿರದ ನಿರ್ಮಾಣ ಆಗಿದೆ, ಜಿನಬಿಂಬದ ಪ್ರತಿಷ್ಠಾಪನೆ ಮಾಡಲಾಗಿದೆ. ಎಲ್ಲ ನಮ್ಮ ಸಲುವಾಗಿ ಅಂಥೇಳಿ ನಾವು ತಿಳ್ಕೊಂಡು ಕೂತಿದ್ದೇವೆ. ತಿಳ್ಕೊಳ್ಳಿ, ಅಡ್ಡಿ ಇಲ್ಲ. ಆದರೆ ನಮ್ಮ ಸಲುವಾಗಿ ಉಪಯೋಗ ಮಾಡಿಕೊಳ್ಳುವಂಥದ್ದು ಕೂಡ ಪುರುಷಾರ್ಥ ಬೇಕರೆ. ಎಷ್ಟೋ ಬಾರಿ ಹೇಳಿದ್ದೆ ಇದೆ, ಜೀವನದೊಳಗ ಎಷ್ಟೋ ಪ್ರಕಾರದ ಒಂದು 40-50 ವರ್ಷದ ಜೀವನ ಆಗುವಷ್ಟು ಸಮಯದೊಳಗ ಎಷ್ಟೋ ಪ್ರಕಾರದ ವಿಚಿತ್ರತರವಾದಂಥ ಘಟನೆಗಳನ್ನು ನೋಡ್ತೇವೆ, ಕೇಳ್ತೇವೆ. ಅಂದಮೇಲೆ ಇಂತಿಷ್ಟು ಅರ್ಥ ಆಯ್ತು. 40-50 ವರ್ಷ ಆದ ನಂತರ ಅಂತರೋನ್ಮುಖತೆಯ ಉದ್ಯಮ, ಪರಲೋಕಕ್ಕೆ ಸಂಬಂಧಿಸಿದ ಹಾಗೆ ಕಾರ್ಯ ಮಾಡುವಂಥದ್ದು ಬುದ್ಧಿ ಮನುಷ್ಯ ಮಾತ್ರರಲ್ಲಿ ಬರಬೇಕಾಗ್ತಿದೆ. ಮನುಷ್ಯ ಮಾತ್ರರಲ್ಲಿ. ಜೈನರದ್ದ ಸ್ವಾಧ್ಯಾಯ ಪ್ರೇಮಿಗಳದ್ದ ಹೇಳ್ತಾ ಇಲ್ಲ. ಅವ್ರೇನು ಮಾಡಿದ್ರು ನಡೀತಿದೆ. ಮನುಷ್ಯ ಮಾತ್ರ ಕರ್ತವ್ಯ ಆಗಿದೆ. ಮೊನ್ನೆದರದ್ದು ಹೇಳಿದ್ದಿತ್ತು, ನೆನಪು ಮಾಡಿಕೊಳ್ಳಿ. ಏನು ಹಾಗಾದರೆ ಇಂಥ ವಿರಾಗಿಗೆ ಎಷ್ಟು ಮಹಿಮಾರಿ. ಇಷ್ಟು ವಿಷಯದ ಪ್ರಸ್ತಾಪ ಮಾಡಿದ ನಂತರ ಎಷ್ಟು ವಿಷಯದ ಬುದ್ಧಿಯೊಳಗೆ ಪೂರಾ ಧಾರಣ ಆಗಬೇಕು. ಸಮ್ಯಕ್ ದೃಷ್ಟಿ ಜೀವನಿಗೆ ಶರೀರ ಮೊದಲಾದ ಭೋಗ ಸಾಮಗ್ರಿಗಳು ಇರುತ್ತವೆ. ಅವನು ಭೋಗಿಸುತ್ತಾನೆ ಅಂದ ಮೇಲೆ ಇರಬೇಕಾಗ್ತಿದೆ. ಇಷ್ಟಾದ ನಂತರ ಅವು ಇದ್ರನೂ ಅವನು ಭೋಗಿಸಿದ್ರನೂ ನಿಶ್ಚಯದಿಂದ ಭೋಗದ ಭಾವ ಅವನ ಅಭಿಪ್ರಾಯದವರೆಗೆ ತಲುಪುವುದಿಲ್ಲ. ಅದ್ಭುತ.
ಮುಂದೇನು ಹೇಳಿದರು? ಮುಂದೆ ಹೇಳಿದರು ಯಾಕೆ ತಲುಪೋದಿಲ್ಲ ಹಾಗೆ ಅಂಥೇಳಿ ಕೇಳಿದ್ರ, ಯಾವಾಗಿನಿಂದ ಸಮ್ಯಕ್ ದೃಷ್ಟಿ ಆಗಿರನಲ್ಲ ಆವಾಗಿನಿಂದ ರಾಗ ದ್ವೇಷ ಮೋಹದಿಂದ ರಹಿತಾಗಿದ್ದಾನೆ. ಹೀಗೆ ಹೇಳಿದ ನಂತರ ಅದ್ಭುತವಾದಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಿದೆ. ಅಂಥ ವಿರಾಗಿಗೆ, ಅರೆ ಅಂಥ ಅಪೂರ್ವ ದಶಾ ವಿಶೇಷ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡಿರುವಂಥ, ಆತ್ಮನ ಅನುಭೂತಿ ಪಡೆದಿರುವಂಥ, ನಿರಾಕುಲ ಶಾಂತಿಯ ಸಾಗರನನ್ನು ಪ್ರಕಟಪಡಿಸಿಕೊಂಡಿರುವಂಥ ಒಂದು ಸಮಯ, ಆ ಪ್ರಕಟಪಡಿಸಿಕೊಂಡಿರುವಂಥ ಅನಂತ 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 ದುಃಖಕ್ಕೆ ಅಂತ್ಯವಿರಾಮ ಹಾಡಿರುವಂಥ ಆ ವೈರಾಗ್ಯವಂತನಿಗೆ, ವಿರಾಗಿಗೆ, ಸಮ್ಯಕ್ ದೃಷ್ಟಿಗೆ ಆ ಭೋಗ ಸಾಮಗ್ರಿಗಳು ಏತಕ್ಕಾಗಿರ್ತವೆ? ಬಹಳ ಅದ್ಭುತ. ಉತ್ತರ ಸ್ವರೂಪವಾಗಿ ಹೇಳುತ್ತಾರೆ ಏನು? ಪೂರ್ವಬದ್ಧ ನಿಜ ಕರ್ಮ ವಿಪಾಕ. ಇದಕ್ಕೆ ಕರ್ಮದ ವಿಪಾಕ ಅಂತಾರ್ರಿ. ಇನ್ನೊಂದಕ್ಕೂ ಅಂತಾರೆ. ಇನ್ನೊಂದಕ್ಕೆ ಯಾವುದಕ್ಕ? ಪಾಪ ಕರ್ಮದ ಉದಯ ಹೀಗೆ ಬರ್ತಿದೆ ಅಲ್ಲ, ಸಮ್ಯಕ್ ದರ್ಶನದ ಕಾರಣ ಆಗ್ತಿದೆ ಅಲ್ಲ, ಆಗ್ತಿದೆ ಏನಲ್ರಿ? ನರಕದ ದುಃಖ ಸಮ್ಯಕ್ ದರ್ಶನದ ಕಾರಣ ಆಗ್ತಿದೆ, ಅದು ಕೂಡ ಕರ್ಮದ ವಿಪಾಕ. ಯಾವ ಕರ್ಮ ಹೊರಟು ಹೋಗಿ ಜೀವನನ್ನ ಮೋಕ್ಷ ಮಾರ್ಗದೊಳಗೆ ಸ್ಥಾಪನೆ ಮಾಡ್ತಿದೆಯೋ ಅದು ಕರ್ಮದ ವಿಪಾಕ ಇದೆ. ಒಂದು. ಎರಡನೇದ್ದು, ಯಾವ ಕರ್ಮ ಹೊರಟು ಹೋಗ್ತಾ ಇದೆ ಅದರ ಜೀವವನ್ನ ಪ್ರತ್ಯಕ್ಷ ಮೋಕ್ಷದವರೆಗೆ ತಲುಪುತ್ತಿದೆಯಲ್ಲ ಅದು ಕರ್ಮದ ವಿಪಾಕ. ವಿಶೇಷ ಪಕ್ವಾದದ್ದಿದೆ. ಇನ್ನಲ್ಲಿ ನಿಲ್ಲುವುದಿಲ್ಲ. ಅದ ಹಣ್ಣೆಲೆ ಇದೆ ಅಲ್ಲ, ಅದು ವೃಕ್ಷದೊಳಗೆ ನಿಲ್ಲುತ್ತಿದೆ ಅಂದ್ರೆ ಇಲ್ಲ, ಕೆಳಗೆ ಬಿದ್ದೇ ಬೀಳ್ತಿದೆ. ಆ ಪ್ರಕಾರ ಈ ಕರ್ಮ ವಿಪಾಕ ವಿಶೇಷ ರೂಪದಿಂದ ಪಕ್ವಾದದ್ದಿದೆ. ಇನ್ನು ಆ ವೃಕ್ಷದ ಜೊತೆಗೆ, ಆ ಚೈತನ್ಯ ಪ್ರದೇಶದ ಜೊತೆಗೆ ಅದರದ ಸಂಬಂಧ ಇಲ್ಲ, ಬರೋದನ್ನೇ ಇಲ್ಲ. ಅದಕ್ಕೆ ವಿಪಾಕ ಅಂತ. ಪೂರ್ವಬದ್ಧ ನಿಜ ಕರ್ಮ ವಿಪಾಕಾತ್. ಪೂರ್ವಬದ್ಧ ಎಷ್ಟು ಪ್ರಶ್ನೆ ಅದ್ಭುತ ಇದೆಯಲ್ಲ, ಅಷ್ಟಲ್ಲ, ಅದಕ್ಕಿಂತ ಆಳ್ರೆ ಉತ್ತರ ಅದ್ಭುತ ಇದೆ. ಪೂರ್ವಬದ್ಧ ಸಮ್ಯಕ್ತು ಉತ್ಪನ್ನವಾಗುವ ಮುನ್ನ ಮಿಥ್ಯಾದೃಷ್ಟಿಯಾಗಿದ್ದನು, ರಾಗಿಯಾಗಿದ್ದನು. ಅಲ್ಲಿ ರಾಗಭಾವದ ಮೂಲಕ ಬಂಧಿಸಲಾದ ಯಾವ ನಿಜ ಕರ್ಮ ತನ್ನ ಪ್ರದೇಶಗಳಲ್ಲಿ ಜ್ಞಾನಾವರಣಾದಿ ರೂಪ ಕಾರ್ಮಣ ವರ್ಗಣಗಳಿವೆ, ಅವುಗಳ ವಿಪಾಕಾತ್ ಉದಯದಿಂದ. ಏನ ಉದಯದಿಂದ? ಮಾತು ಅಪೂರ್ಣ ಐತೇನು? ಪೂರ್ಣ ಐತ್ರಿ. ಪೂರ್ಣ ಆಯ್ತಲ್ಲ. ಏನು ಪೂರ್ಣ ಆಯಿತು? ಯಾವ ಕಾರಣದಿಂದ ಅದಾವು? ಉದಯದಿಂದ ಅದಾವು. ಅದನ್ನೆಲ್ಲ ಮತ್ತೆ ಹೇಳಬೇಕಾಗಿಲ್ರಿ. ಆ ವಿರಾಗಿ ಅರ್ಥಾತ್ ಸಮ್ಯಕ್ ದೃಷ್ಟಿ ಜೀವನಿಗೆ ಭೋಗ ಸಾಮಗ್ರಿಗಳು ಏತಕ್ಕಾಗಿ ಅದಾವು? ಉದಯದಿಂದ. ಅವರು ಪೂರಾ ಭಾಷಾಜ್ಞಾನದ ಅನುಸಾರ ಅಥವಾ ಭಾಷಾ ನಿಯಮದ ಅನುಸಾರ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ರಿ. ಪ್ರಶ್ನೆಕಾರನ ಭಾವಕ್ಕೆ ಉತ್ತರ ಕೊಟ್ಟಿದ್ದಾರೆ. ಮೊದಲನ್ನು ಹೇಳಿದ್ದನ್ನ ಭಾಳ ಬಾರಿ ನೀವು ಅವಲೋಕನೆ ಮಾಡ್ರಿ. ಪ್ರತಿಯೊಂದು ಕಲಶದೊಳಗೆ ಏನು ಮಾಡುವುದರಿಂದ, ಹೇಗೆ ಆಗುವುದರಿಂದ, ಮತ್ತೆ ಹೇಗಿದ್ದಾನೆ, ಇವೇನು ಪ್ರಶ್ನೆಗಳದಾವಲ್ಲ, ಮತ್ತೆ ಹಾಗೆ ಇದ್ದಾನೆ, ಈ ಪ್ರಕಾರ ವಾಕ್ಯ ಪೂರ್ಣ ಅವರಿಗೆ ಎಲ್ಲೂ ಮಾಡಿಲ್ಲ. ಇದು ರಾಜಮಲ್ಜಿ ಟೀಕೆಯ ಮಹಾನ್ ವಿಶೇಷತೆ ಇದೆ. ಯಾಕೆ ಅಂತಂದ್ರೆ ಭಾಷೆಯ ನಿಯಮದ ಅನುಸಾರ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ರಿ. ಪ್ರಶ್ನೆ ಕಾರಣ ಭಾವಕ್ಕೆ ಉತ್ತರ ಕೊಟ್ಟಿದ್ದಾರೆ. ಭಾವ ಟೀಕಾನ ಸರಿ ಇದೆ. ಪ್ರಶ್ನೆ ಕಾರಣ ಭಾವೇನ ಅದು ಆಗಿದೆ ಅಲ್ಲ ಉದ್ಭವ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಭಾಷಾರೂಪದಿಂದ
ಪ್ರಶ್ನೆಗೆ ಉತ್ತರ ಅವರ ಕೊಟ್ಟೇ ಇಲ್ಲ. ಬಹಳ ಅದ್ಭುತ ಮಾತು. ಹಾ, ಸಮ್ಯಕ್ತ್ವವು ಉತ್ಪನ್ನವಾಗುವ ಮುನ್ನ ಮಿಥ್ಯಾದೃಷ್ಟಿಯಾಗಿದ್ದನು, ರಾಗಿಯಾಗಿದ್ದನು. ಅಲ್ಲಿ ರಾಗಭಾವದ ಮೂಲಕ ಬಂಧಿಸಲಾದ ಯಾವ ತನ್ನ ಪ್ರದೇಶಗಳಲ್ಲಿ ಜ್ಞಾನಾವರಣಾದಿ ರೂಪ ಕಾರ್ಮಣ ವರ್ಗಣಗಳಿವೆ. ಮತ್ತು ಎಲ್ಲೂ ಮೋಹನೀಯ ಕರ್ಮದ ಪ್ರಸ್ತಾಪ ಇವರು ಮಾಡಿಲ್ರಿ. ಜ್ಞಾನಾವರಣಾದಿ 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 ಎಲ್ಲಿ ದ್ರವ್ಯ ಕರ್ಮವನ್ನು ತಗೊಂಡಿದಾರಲ್ಲಿ ಜ್ಞಾನಾವರಣಾದಿನ ಅಂತ ಹೇಳಿದ್ದಾರೆ ರಾಜಮಲ್ರ. ಜ್ಞಾನಾವರಣಾದಿನ ಅಂತ ಹೇಳಿದ್ದಾರೆ. ಮೋಹ ಅರ್ಥಾತ್ ಜ್ಞಾನದ ಮೇಲೆ ಆವರಣನ ಇದೆ, ಬೇರೆ ಏನಿಲ್ಲ. ಜ್ಞಾನದ ಮೇಲೆ ಎಷ್ಟು ಆವರಣ ಇದೆಯಲ್ಲ ಅದ್ರ ಅಷ್ಟೇ ಮೋಹ ಇದೆ. ಮೋಹ ಅನ್ನೋದು ಇಲ್ಲವೇ ಇಲ್ಲ. ರಾಗ ಹೇಳಿದ್ದಾರೆ, ಮೋಹನೀಯ ಕರ್ಮದ ಪ್ರಸ್ತಾಪ ಮಾಡೇ ಇಲ್ಲ. ತನ್ನ ಪ್ರದೇಶಗಳಲ್ಲಿ ಜ್ಞಾನಾವರಣಾದಿ ರೂಪ ಕಾರ್ಮಣ ವರ್ಗಣಗಳಿವೆ. ಏನು ಹೇಳಿದ್ರು? ಕಾರ್ಮಣ ವರ್ಗಣಗಳಿವೆ. ಕರ್ಣಾನುಯೋಗಕ್ಕೆ ಹೋದ್ರ ಕರ್ಮದ ಪರಿಭಾಷೆ ಏನಿದೆ ರೀ? ಕಾರ್ಮಣ ವರ್ಗಣಗಳ ವಿಶೇಷ ಅವಸ್ಥೆ ಇದೆ. ಕರ್ಮ ಅಂದ್ರೆ ಏನಿದೆ? ಕಾರ್ಮಣ ವರ್ಗಣಗಳ ವಿಶೇಷ ಅವಸ್ಥೆ ಇದೆ ರೀ. ಅರೆ ಏನಿದೆ ಇಲ್ಲಿ? ಅಲ್ಲೇನಿದೆ? ಕಾರ್ಮಣ ವರ್ಗಣಗಳ ವಿಶೇಷ. ಯಾವುದನ್ನು ಕರ್ಮವೆಂದು ಹೇಳುತ್ತಾರೆ? ಜೀವದ ಮೋಹರಾಗದ್ವೇಷ ಭಾವದ ನಿಮಿತ್ತದಿಂದ ಸ್ವಯಂ ಪರಿಣಮನವಾಗುವಂಥ ಕಾರ್ಮಣ ವರ್ಗಣಗಳ ವಿಶಿಷ್ಟ ಅವಸ್ಥೆಯನ್ನು ಕರ್ಮವೆಂದು ಹೇಳುತ್ತಾರೆ. ಇದು ಕರ್ಮದ ಪರಿಭಾಷಾ. ಇಲ್ಲಿ ಪೂರ್ವಬದ್ಧ ಕರ್ಮ ಅಂತ ಹೇಳಿದ ನಂತರ ಕೂಡ ಇವರು ಕರ್ಮ ಶಬ್ದದ ಪ್ರಯೋಗ ಮಾಡಲಿಲ್ಲ, ಕಾರ್ಮಣ ವರ್ಗಣ ಶಬ್ದದ ಪ್ರಯೋಗ ಮಾಡಿ. ಕಾರ್ಮಣ ವರ್ಗಣ ಲೋಕದೊಳಗೆಲ್ಲ ಅದವರೇ ನಿಜವಾಗಿ. ಕಾರ್ಮಣ ವರ್ಗಣಗಳದ ವಿಶಿಷ್ಟ ಅವಸ್ಥೆಯ ಹೆಸರು ಕರ್ಮ ಇದೆ. ಆದ್ರೆ ಇವರು ಆ ಅವಸ್ಥೆಯನ್ನು ನೋಡ್ಲಿಲ್ಲ, ಕಾರ್ಮಣ ವರ್ಗಣ ಅಂತ ಹೇಳಿ. ದೇಹ ಇದೆಯಲ್ಲ, ಅದ ಆಹಾರ ವರ್ಗಣಗಳ ಇದಾವೆಯೋ ಅಥವಾ ಆಹಾರ ವರ್ಗಣಗಳ ಅವಸ್ಥೆ ಇದೆ. ಆಹಾರ ವರ್ಗಣಗಳ ಅವಸ್ಥೆ ಇದೆ, ಆದ್ರೂ ಕೂಡ ಅವ ಆಹಾರ ವರ್ಗಣ ಮೂಲದವರೇ. ಕಾರ್ಮಣ ವರ್ಗಣ ಮೂಲದವು. ಅರೇ ಇಲ್ಲಿ ಜೀವವನ್ನ ಶುದ್ಧ ಚೈತನ್ಯ ಮಾತ್ರ ವಸ್ತು ಅಂತ ಹೇಳಿ ತಿಳಿದ ನಂತರ ಆ ಕಾರ್ಮಣ ವರ್ಗಣಗಳನ್ನ ಕರ್ಮರೂಪದ ಅವಸ್ಥೆಯನ್ನ ಆತಕ್ಕೆ ಸ್ವೀಕಾರ ಮಾಡ್ತಾರ್ರಿ. ತನ್ನನ್ನು ಯಾವ ಪ್ರಕಾರ ಮೂಲ ವಸ್ತು ರೂಪದಿಂದ ನೋಡಿದಾರೋ, ಇನ್ನು ಇದಕ್ಕಿಂತ ಮುಂದೆ ಹೋಗಿ ಅಥವಾ ಸ್ಪಷ್ಟವಾಗಿ ಹೇಳಬೇಕಾದ್ರ ಪರಮಾಣುಗಳಂತಾರ್ರಿ. ಅವಕ್ಕ ಕಾರ್ಮಣ ವರ್ಗಣ ಕೂಡ ಅಲ್ಲ, ಪರಮಾಣು ಅಂತಾರ್ರಿ. ರಜಕಣ ಅಂದಿದಾರ್ರಿ ಸ್ವಾಮೀಜಿ ಎಷ್ಟೋ ಕಡೆ. ರಜಕಣ ಅಂದಿದ್ದಾರೆ. ರಜ ಅಂದ್ರೆ ಧೂಳ, ಧೂಳಿನ ಕಣ. ಕರ್ಮ ಏನಿದೆ ರೀ? ಧೂಳಿನ ಕಣ. ಶರೀರ ಏನಿದೆ? ರಜಕಣನ ಇದಾವ್ರಿ ಇದರಲ್ಲೇನು. ಏನದಾವ ಇದರಲ್ಲಿ? ಧೂಳಿನ ಕಣನ ಅದಾವ. ಅಂಚಳಿನ ಧೂಳಾಗಿ ಹೊರಟು ಹೋಗ್ತಾವ್ರಿ. ಸುಟ್ಟ ನಂತರ ಏನಾಗ್ತಿದ್ದೀರಿ? ಧೂಳನ ಹಾರಿ ಹೋಗ್ತಾವಲ್ಲ, ಬೂದಿ. ಅದು ಕಾಷ್ಟದ್ದು ಇದೆ, ಈ ಶರೀರದನ್ನು ಇದೆ ರೀ. मिट्टी का तू सोने का सब सामान है तेरे, छोटा सा तू कितने बड़े अरमान है तेरे. ಅದಾವೇನಿಲ್ರಿ ಅರಮಾನಗಳು. ಅರೇ ಬೇರೆ ಏನಿಲ್ದಿದ್ರೆ ನಾ ಸಲ್ಲೇಖನ ತಗೊಳ್ಬೇಕು, ನನ್ನ ಹತ್ರ ಜ್ಞಾನಿಗಳ ಧರ್ಮದ ಚರ್ಚೆ ಮಾಡ್ತಾ ಇರಬೇಕು. ನನಗೆ ಸ್ವಲ್ಪ ಕೂಡ ಶರೀರಕ್ಕೆ ಸಂಬಂಧಿಸಿದ ಹಾಗೆ ವಿಕಲ್ಪ ಬರದೇ ಇರುವಂಥದ್ದು ದಿವ್ಯವಾದಂಥ ಮರಣ ನಂದಾಗಬೇಕು.
ಇದೆಲ್ಲ ಭಾಷ್ಯದ ಮುಖ್ಯತೆಯಿಂದ ಆಗಮದಲ್ಲಿ ಕೂಡ ಕಥನ ಬರ್ತಿದೆ. ನಮ್ದಷ್ಟೇ ಭಾವ ಇದೆ ಹೀಗಿಲ್ಲ, ಅರಮಾನ ಆಗಮದಲ್ಲಿ ಕೂಡ ಕಥನ ಬರ್ತಿದೆ. ಆದರೆ ಆ ಕಥನದ ಹಿಂದ ನನ್ನ ಉಪಯೋಗಮಯನಾದಂಥ ಆತ್ಮನಲ್ಲೇ ಅಭೇದತೆಯನ್ನು ಸಾಧಿಸುವಂತೆ ನನ್ನ ದೇಹ ವಿಯೋಗ ಆಗಬೇಕು ಅಂಥೇಳಿ ಜ್ಞಾನಿ ಪುರುಷನಲ್ಲೇ ಭಾವನೆ ಇರೋದು ಸಾಧ್ಯ ಇದೆ, ಅಥವಾ ಆ ಪ್ರಕಾರದ ಕಥನ ಆಗ್ತಿದೆ. ಮೈ ಭಾವನಾಯೇ ಭಾವ ದೇಹಾಂತಕ್ಕೆ ಸಮಯವೇ ತುಮಕೋ ನ ಭೂಲ ಜಾ. ತುಮಕೋ ಅಂದ್ರೆ ಆ ಭಗವಂತನ ಮತ್ತು ಈ ಭಗವಂತನ ಆ ಭಗವಂತ ಹೇಳಿದ ಅಂದಮೇಲೆ ಅವನರೇ ಹೇಗೆ ಮರಿಲಿಕ್ಕೆ ಬರ್ತಿದೆ? ಬರೋದಿಲ್ಲ. ಮತ್ತು ಈ ಭಗವಂತನ ಆ ಭಗವಂತನ ಮೂಲಕ ಅವನು ಕೇಳೇ ಇಲ್ಲ. ಅವ ಏನು ಮಾಡೋ, ಅವನಾನು ನೆನಪು ಮಾಡೋದಿಲ್ಲ, ಇವದೇ ನಾವು ಮಕ್ಕಳ ಅವ ಬರಲಿಲ್ಲ, ಇವು ಬರಲಿಲ್ಲ. ಇದನ್ನು ನೋಡ್ತಾನೆ. ಮೇಡಮ್ ಇದು ಈಗಂತಿದ್ದು ನಿಜಕ್ಕೂ ನಿಜದ ಇದು ಆಶ್ರಯ ಮಾಡ್ಬೇಕಂತ ದಿನ ರಾತ್ರಿ ಈಗ ಸ್ವಭಾವದ ಆಶ್ರಯ, ನಿಜದ ಆಶ್ರಯ. ಅರೆ ಯಾವಾಗಲೂ ಅದೇ ಉದ್ಯಮದಲ್ಲಿರ್ತಾನಲ್ಲ ಸಮ್ಯಕ್ ದೃಷ್ಟಿ ಜೀವ, ಹೌದೇನಿಲ್ಲ? ಪರದ ಆಶ್ರಯ ಅವನಿಗೆ ಯಾವಾಗೂ ಸ್ವಪ್ನದಲ್ಲಿ ಕೂಡ ಇರುತ್ತೆ. ನಿಜದ ಆಶ್ರಯ, ನಿಜದ ಆಶ್ರಯ, ನಿಜದ ಆಶ್ರಯದಲ್ಲಿನ ಉದ್ಯಮಶೀಲ ಇರುವಂಥ ಸಮ್ಯಕ್ ದೃಷ್ಟಿ ಜೀವದ ಪರಕ್ಕೆ ಸಂಬಂಧಿಸಿದ ಹಾಗೆ ವಿಕಲ್ಪದ ಮುಖ್ಯತೆಯಿಂದ ಮರಣ ಆದರೂ ಕೂಡ ಆ ನಿಜದ ಆಶ್ರಯದ ಪ್ರಭಾವ ಬಿಟ್ಟು ಹೋಗುವುದಿಲ್ಲ. ಅಂಚಳಿನ ಸಮ್ಯಕ್ ದೃಷ್ಟಿಯ ಮಾತ, ಧರ್ಮದ ಮಾತ ಎಲ್ಲ ಏನದವು ಸೂಕ್ಷ್ಮದವು. ಸಮ್ಯಕ್ ದೃಷ್ಟಿ ಮತ್ತು ಅನುಭೂತಿ